ಇವತ್ತು ಇಲ್ಲಿ ಅಧಿವೇಶನವನ್ನು ಬಹಳ ತುರ್ತಾಗಿ ಕರೆದರ ಉದ್ದೇಶ ಏನು? ನನ್ನ ಭಾವನೆಯಲ್ಲಿ ಕಳೆದ 3 ವರ್ಷ ಈ ಸರ್ಕಾರ ಬಂದ ಮೇಲೆ ಬಜೆಟ್ ಮತ್ತು ಜಂಟಿ ಅಧಿವೇಶನ ಆದ 2 ದಿನ ಬಿಟ್ಟು ಶುಕ್ರವಾರ ದಿವಸ ಬಜೆಟ್ ಇರುವಂಥದ್ದು ಮತ್ತು ಬಜೆಟ್ನ ಚರ್ಚೆ, ಇದನ್ನು ಒಟ್ಟಿಗೆ ಕಳೆದ 3 ವರ್ಷಗಳಿಂದ ಮಾಡಿಕೊಂಡು ಬರ್ತಿದ್ದರು. ಈ ಬಾರಿ ವಿಶೇಷವಾಗಿ ಈ ಅಧಿವೇಶನವನ್ನು ಕರೆದಿದ್ದಾರೆ. ಇವರ ಮುಖ್ಯ ಉದ್ದೇಶ ಇರುವಂಥದ್ದೇ ವಿ.ಬಿ.ಜಿ. ರಾಮ್ಜಿಯ ಬಗ್ಗೆ ಚರ್ಚೆ ಆಗಬೇಕು ಅವರಿಗೆ. ಅದು ಬಿಟ್ಟರೆ ನಿಜವಾಗಿ ಅದು ಸಾಂವಿಧಾನಿಕವಾಗಿ ರಾಜ್ಯಪಾಲರಿಂದ ಈ ಜಂಟಿ ಅಧಿವೇಶನಕ್ಕೆ ಅವರಿಂದ ಭಾಷಣ ಮಾಡಿಸದೆ ಉಳಿದದ್ದನ್ನು ಚರ್ಚೆ ಮಾಡುವುದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ. ಆದರೆ ನೇರವಾಗಿ ಇವರು ಇದನ್ನೇ ಕರೆತಿದ್ರು. ಇವತ್ತು ಈ ಕಾರಣಕ್ಕೆ ಈ ತಂತ್ರಗಾರಿಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇದ್ದಷ್ಟು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಇಲ್ಲ. ಅವರು ಪಾಪ 3 ದಿನ ಹೋಗಿ ಅಲ್ಲಿ ದೆಹಲಿಯಲ್ಲಿ ಕೂತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಏನು ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿ ಏನೂ ನಡೀಲಿಲ್ಲ ಅಂತ ಹೇಳುವ ಕಾರಣದಲ್ಲಿ ಹಿಂದೆ ಬಂದಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಒಂದು ಕಲ್ಲಲ್ಲಿ 3 ಹಕ್ಕಿಯನ್ನು ಹೊಡೆದಿದ್ದಾರೆ. ಯಾವುದು ಅಂತ ಹೇಳಿ ಕೇಳಿದರೆ, ಮೊದಲನೆಯದು ಇವತ್ತು ಮುಖ್ಯಮಂತ್ರಿ ಸ್ಥಾನದ ಚರ್ಚೆ ಬದಿಗೆ ಸರಿದಿದೆ. ಎರಡನೇದು, ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳು, ಅದು ಭ್ರಷ್ಟಾಚಾರ ಇರಬಹುದು, ಕಾನೂನಿನ ವೈಫಲ್ಯ ಇರಬಹುದು, ಅಥವಾ ಅಭಿವೃದ್ಧಿಯ ಸ್ಥಗಿತ ಇರಬಹುದು, ಈ ಎಲ್ಲ ಚರ್ಚೆಗಳಿಂದ ಮುಕ್ತ ಆಗುವುದಕ್ಕೆ ರೋಗಿ ಬಯಸಿದ್ದು ಹಾಲು, ವೈದ್ಯ ನೀಡಿದ್ದು ಹಾಲು ಅಂತ ಹೇಳುವ ರೀತಿಯಲ್ಲಿ ಮೇಲ್ಗಡೆಯಿಂದ ಅವರು ಹೇಳಿದರು. ಈ ವಿ.ಬಿ.ಜಿ. ರಾಮ್ಜಿಯ ಬಗ್ಗೆ ಅದು ಸರಿಯಲ್ಲ, ಅದು ವಿಡ್ರಾ ಮಾಡಬೇಕು ಅಂತ ಹೇಳಿ ನೀವು ಒಂದು ಹೋರಾಟವನ್ನು ಮಾಡಿ ಅದಕ್ಕೋಸ್ಕರ ಅಧಿವೇಶನವನ್ನು ಕರೀರಿ ಅಂತೇಳಿ ಹೇಳಿದಾಗ ಇವರಿಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿತು. ಅವರು ಪಾಪ ಪಕ್ಕಾ ಕಾಂಗ್ರೆಸ್ಸಿಗ, ನಮ್ಮ ಉಪಮುಖ್ಯಮಂತ್ರಿಗಳು. ಅವರು ಏನು ಮೇಲ್ಗಡೆಯಿಂದ ಬರ್ತದೆ ಅದನ್ನು ಅನುಷ್ಠಾನಕ್ಕೆ ತರುವಂತಹ ಪ್ರಾಮಾಣಿಕ ವ್ಯಕ್ತಿ. ಅವರಿಗೆ ಈ ತಂತ್ರಗಾರಿಕೆಯೆಲ್ಲ ಗೊತ್ತಿಲ್ಲ. ಬರೆದಿಡಿ, ಈ ಅಧಿವೇಶನದ ನಂತರ ಈ ಬಜೆಟ್ ಮುಗಿಯೋವರೆಗೂ ಅದರ ನಂತರವೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಚರ್ಚೆಯ ಬಗ್ಗೆ ಏನಾದರೂ ಒಂದು ಹೊಸ ವಿಷಯವನ್ನು, ಜನರ ಗಮನವನ್ನು ಬೇರೆ ಕಡೆ ತರುವಂತಹ ಒಂದು ಪ್ರಯತ್ನ ಆಗ್ತದೆ. ಇದರ ಬಗ್ಗೆ ವಿ.ಬಿ.ಜಿ. ರಾಮ್ಜಿಯ ಬಗ್ಗೆ ಅದರ ಪ್ಲಸ್ ಪಾಯಿಂಟ್ಸ್, ಅದರ ಸಕಾರಾತ್ಮಕ ಸಂಗತಿಗಳ ಬಗ್ಗೆ ನಾವು ಇದರ ನಂತರದಲ್ಲಿ 4 ನಿಮಿಷ ಅಲ್ಲ, ನನಗೆ 30 ನಿಮಿಷ ಕೊಡ್ತೇವೆ ಹೇಳಿದ್ದೀರಿ. ಇಲ್ಲ ನಾನು ಹೇಳಿಲ್ಲ, ನೀವು ಹೇಳ್ಕೊಂಡ್ರಿ. ಇನ್ನು ಮಾತಾಡ್ತಾ ಹೋಗ್ಬೋದು. ಹಾಗಾದ್ರೆ 4 ನಿಮಿಷ ಬೇಕಾದ ಮಾತಾಡ್ರಿ. 2 ದಿನ ಇದರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ನಾವು ಚರ್ಚೆಗೆ ತಯಾರಿದ್ದೇವೆ. ಇವರ ಯಾವುದೇ ಅಪಪ್ರಚಾರಗಳಿದ್ದರೂ ಕೂಡ ಆ ಅಪಪ್ರಚಾರಕ್ಕೆ ಉತ್ತರ ಕೊಡುವುದಕ್ಕೆ, ಅದರ ಸಾಧು ಸಂಗತಿಗಳ ಬಗ್ಗೆ ಸಾಕಷ್ಟು ವಿವರಣೆಗಳು ನಮ್ಮಲ್ಲಿ ಇದೆ. ಯಾಕೆ ವಿ.ಬಿ.ಜಿ. ರಾಮ್ಜಿ ಮನ್ರೇಗಾದನ್ನು ರೀಪ್ಲೇಸ್ ಮಾಡಬೇಕಾಯಿತು ಅಂತ ಹೇಳುವಂಥದರ ಬಗ್ಗೆ ವಿವರಣೆಯನ್ನು ಆ ದಿವಸ ಚರ್ಚೆ ಮಾಡ್ತೇವೆ. ಆದರೆ ಇವರ ಪ್ರಯತ್ನ ಹೇಗೆ ಅಂತೇಳಿ ಕೇಳಿದರೆ ಒಂದು ಕತೆ ಇದೆ. ಹೇಗೆ ಅಂತೇಳಿ ಕೇಳಿದರೆ, ಒಬ್ಬ ಸ್ಟ್ರೀಟ್ ಲೈಟಿನ ಕೆಳಗೆ ಏನೋ ಹುಡುಕ್ತಾ ಇದ್ದಂತೆ. ಹೋಗಿ ಕೇಳಿದ್ರಂತೆ, ಏನು ಹುಡುಕ್ತಾ ಇದ್ದಿ ಅಂಥೇಳಿ. ಅಲ್ಲ, ನನ್ನ ಒಂದು ವಸ್ತು ಕಳೆದು ಹೋಗಿದೆ, ಅದನ್ನು ಹುಡುಕ್ತಾ ಇದ್ದೇನೆ ಅಂಥೇಳಿ. ಎಲ್ಲಿ ಕಳೆದು ಹೋಗಿದೆ, ಏನು ಕಳೆದು ಹೋಗಿದೆ? ಅದು ಕಳೆದು ಹೋದದ್ದು ನನ್ನ ಮನೆಯಲ್ಲಿ, ಹುಡುಕುತ್ತಿರೋದು ಮಾತ್ರ ಇಲ್ಲಿ. ಹಾಗೆ ಆಗಿದೆ. ಬಿಲ್ ಪಾಸ್ ಮಾಡಿದ್ದು ಕೇಂದ್ರ ಸರ್ಕಾರ. ಇವರಿಗೆ ಸ್ವಲ್ಪ ಬೆಳಕುಂಟು ಅಂತ ಹೇಳಿದರೆ, ಇವರ ರಾಜ್ಯದಲ್ಲಿ ಇವರ ಅಧಿಕಾರ ಇದೆ, ಅಷ್ಟು ಕಾರಣಕ್ಕೋಸ್ಕರ ಮಾತ್ರ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಹೊರತು ಬೇರೆ ಇದರಲ್ಲಿ ಏನಿಲ್ಲ. ಎಲ್ಲಿ ಹುಡುಕಬೇಕೋ ಅಲ್ಲಿ ಹುಡುಕಲಿಲ್ಲ. ಅಲ್ಲಿ ಹುಡುಕುವಂತಹ ಸಂದರ್ಭದಲ್ಲಿ, ಅಲ್ಲಿ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಇವರ ವಿಪಕ್ಷದ ನಾಯಕರೇ, ಇವರ ಏನು ಎಂಥ ಅಗ್ರ ನೇತಾರರೇ ಅವರು ವಿದೇಶದ ಪ್ರವಾಸದಲ್ಲಿದ್ದರು. ಅಲ್ಲಿ ಪಾರ್ಲಿಮೆಂಟಿನಲ್ಲಿ ಇದರ ಬಗ್ಗೆ ಚರ್ಚೆ ಆಗುವಾಗ ಅವರು ಇರಲೇ ಇಲ್ಲ. ಇವರಿಗೊಟ್ಟರೆ ಸುಳ್ಳು ಸುದ್ದಿಗಳನ್ನು
ಯಾಕೆಂತ ಹೇಳಿದರೆ ಕಾಂಗ್ರೆಸ್ಸಿನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದರೆ, ಇವರು ಪ್ರಥಮ ಬಾರಿಗೆ ಸತತವಾಗಿ ಕೇಂದ್ರದಲ್ಲಿ 3ನೇ ಬಾರಿ ಅಧಿಕಾರದಿಂದ ಹೊರಗಿದ್ದಾರೆ. ಅಧಿಕಾರದ ಹೊರಗಿದ್ದು ಇವರಿಗೆ ಅಭ್ಯಾಸವೇ ಇಲ್ಲ. ಮನಸ್ಸಿನಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ಹುಟ್ಟಿದ್ದೇ ಅಧಿಕಾರಕ್ಕೋಸ್ಕರ, ಅದು ನಾವೇ ಸ್ವಾತಂತ್ರ್ಯ ತಂದು ಕೊಟ್ಟವರು, ನಾವೇ ಸಂವಿಧಾನ ಮಾಡಿದವರು. ಮಹಾತ್ಮ ಗಾಂಧೀಜಿಯವರು ಆವಾಗಲೇ ಹೇಳಿದರು, ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ಕಾಂಗ್ರೆಸ್ ಒಂದು ಚಳುವಳಿ, ಅದು ಯಾವ ಕಾರ್ಯಕ್ಕೋಸ್ಕರ ಅದನ್ನು ನಾವು ಮಾಡಿದ್ದೆವೋ ಅದರ ಜವಾಬ್ದಾರಿ ಮುಗೀತು, ಅದನ್ನು ವಿಸರ್ಜನೆ ಮಾಡಿ ಅಂತೇಳಿ ಹೇಳಿದರೂ ಕೂಡ ಇವತ್ತಿನವರೆಗೆ ಗಾಂಧೀಜಿಯವರ ಹೆಸರು ಕಾಂಗ್ರೆಸ್ಸಿನ ಹೆಸರನ್ನು ಹೇಳಿಕೊಂಡು ದಿನ ದೂಡ್ತಾ ಇದ್ದಾರೆ ಹೊರತು ಗಾಂಧಿಯ ವಿಚಾರವಾಗಲಿ ಸಂವಿಧಾನದ ವಿಚಾರವಾಗಲಿ ಇವರಿಗೆ ಅದರ ಬದ್ಧತೆ ಖಂಡಿತವಾಗಿಲ್ಲ. ಇವತ್ತಿಗೂ ನಾವು ಲ್ಯಾಂಡ್ ಲಾರ್ಡ್ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಈಗ ಲ್ಯಾಂಡ್ ಇಲ್ಲ, ಆದರೆ ಇವರ ಮನಸ್ಸಿನಲ್ಲಿ ಮಾತ್ರ ತಾವು ಲಾರ್ಡ್ಗಳು ಅಂತ ಹೇಳುವಂತಹ ಭಾವನೆ ಮಾತ್ರ ಇದೆ. ಇವತ್ತು ಜನ ಸರ್ಕಾರದ ಕಾರ್ಯಕ್ರಮವನ್ನು ನೋಡಿ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ಮಾಡೆಲ್, ಇವತ್ತು ಮಾಡೆಲ್ ಜನರ ಎದುರು ಬಂದಿದೆ. ಇವತ್ತು UPA ಮತ್ತು NDAಯ ಸಾಧನೆಗಳನ್ನು ಅಥವಾ ಕೆಲಸಗಳನ್ನು ತುಲನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸುಳ್ಳು ಹೇಳಿ, ಒಂದು ಅರ್ಥದಲ್ಲಿ ಈಗಂತೂ ಭ್ರಷ್ಟಾಚಾರದ ದೃಷ್ಟಿಯಲ್ಲಿ ಈಗ ಏನು ಅಬಕಾರಿಯ ಏನು ಪ್ರಕರಣ ಮೇಲೆ ಬಂದಿದೆ, ಅದನ್ನೇನಾದರೂ ಗಮನಿಸಿದರೆ ಅದರ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ 6,000 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಆಗಿದೆ ಅಂತ ಹೇಳುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನೆಲ್ಲವನ್ನ ಮುಚ್ಚಿಟ್ಟು ಈಗ ಒಮ್ಮೆ ಆಲೋಚನೆ ಮಾಡಿ ಸಭಾಪತಿಗಳೇ, 20 ವರ್ಷ ಆಯಿತು ಮನ್ರೇಗಾ ಬಂದು. ಮೊದಲ 10 ವರ್ಷದಲ್ಲಿ ಮನಮೋಹನ್ ಸಿಂಗರ ಸರ್ಕಾರ ಇರುವಾಗ ಅದಕ್ಕೆ ಖರ್ಚು ಮಾಡಿರುವಂಥದ್ದು 2 ಲಕ್ಷ ಕೋಟಿ ರೂಪಾಯಿಗಳು. ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಕಳೆದ 10 ವರ್ಷಗಳಲ್ಲಿ ಅದೇ ಯೋಜನೆಗೆ 8 ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೇವೆ. ಮನ್ರೇಗಾದ ಬಗ್ಗೆ ಜನರಿಗೆ ಕೆಲಸ ಕೊಡಬೇಕು ಅಂತ ಹೇಳುವುದರ ಬಗ್ಗೆ ನಮ್ಮದೇನು ಅಭ್ಯಂತರಗಳಿರಲಿಲ್ಲ. ಆದರೆ ಇವತ್ತದೊಂದು ಭ್ರಷ್ಟಾಚಾರದ ಕೂಪವಾಗಿದೆ. 10 ಲಕ್ಷ ಕೋಟಿ ರೂಪಾಯಿ ಖರ್ಚಾದಂತಹ ಸಾರ್ವಜನಿಕರ ಹಣದಲ್ಲಿ ನೀವು ಎಷ್ಟರ ಮಟ್ಟಿಗೆ ಇಡೀ ದೇಶದ ಉದ್ದಗಲಕ್ಕೆ ಆಸ್ತಿಗಳನ್ನು ನಿರ್ಮಾಣ ಮಾಡಿದ್ದೀರಿ, ಇದರ ಬಗ್ಗೆ ಬಹಳ ದೊಡ್ಡ ರೀತಿಯಲ್ಲಿ ಚರ್ಚೆ ಆಗಬೇಕಾಗಿದೆ. ಆ ಚರ್ಚೆಗೆ ನಾವು ಸಿದ್ಧ. ಹಾಗೆಂತೇಳಿ ನಾವು ಇವತ್ತು ಬದಲಾವಣೆ ಮಾಡಿರುವಂಥದ್ದು ಒಮ್ಮೆ ಆಲೋಚನೆ ಮಾಡಿದರೆ 2005ನೇ ಇಸುವಿಯಲ್ಲಿ ಇದು ತಂದಾಗ ಆವಾಗ ಮಹಾತ್ಮ ಗಾಂಧೀಜಿಯವರ ಹೆಸರಿರಲಿಲ್ಲ. ಅದರಲ್ಲಿ 2009ನೇ ಇಸುವಿಗೆ ಚುನಾವಣೆ ಹತ್ತಿರ ಬಂದಾಗ ಕಾಂಗ್ರೆಸ್ನವರಿಗೆ ಗಾಂಧಿಯವರ ಮಹಾತ್ಮ ಗಾಂಧೀಜಿಯವರ ನೆನಪು ಬರೋದು ಯಾವಾಗ ಅಂತ ಹೇಳಿ ಕೇಳಿದ್ರೆ ಚುನಾವಣೆ ಹತ್ತಿರ ಬಂದಾಗ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಆಲೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಸಂವಿಧಾನದಲ್ಲಿಯೇ ಪಂಚನಿಷ್ಠೆಯಲ್ಲಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಗಾಂಧಿ ಪ್ರಣೀತ ಸಮಾಜವಾದದ ಮೇಲೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಕೇಂದ್ರದ ಒಂದೊಂದು ಯೋಜನೆಯನ್ನ ಅನುಷ್ಠಾನಕ್ಕೆ ಬಂದದ್ದನ್ನ ಏನಾದರೂ ನೋಡಿದ್ರೆ ಇವತ್ತು ಎಷ್ಟು ಸಮಗ್ರವಾಗಿ ಎಷ್ಟು ಕೋಟಿ ಮನೆಗಳು, ಕುಡಿಯುವ ನೀರು, ಏನೆಲ್ಲ ಯೋಜನೆಗಳು. ಈ ಕಾರಣಕ್ಕೆ ನಮ್ಮೆಲ್ಲಾ ರಾಜ್ಯಗಳಲ್ಲಿ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದಂತಹ ರಾಜ್ಯಗಳಲ್ಲಿ ಮತ್ತೆ ಬಿಜೆಪಿಯನ್ನ ಗೆಲ್ಲಿಸ್ತಾ ಇದ್ದಾರೆ. ಮತ್ತೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕಾರಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಕಾರ್ಯಕ್ರಮದ ಆಧಾರದ ಮೇಲೆ ಒಪ್ಪಿದ್ದಾರೆ, ನರೇಂದ್ರ ಮೋದಿ ಅವರನ್ನ ಒಪ್ಪಿದ್ದಾರೆ. ಇವರ ಯಾವುದೇ ಆರೋಪಗಳಿದ್ರೂ ಕೂಡ 2028ಕ್ಕೆ ಮತ್ತೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬರ್ತದೆ. ಜನ ಸಿದ್ಧವಾಗಿದ್ದಾರೆ, ಇವರ ಬಗ್ಗೆ ಘೋಷಿ ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಬರ್ತಾ ಇಲ್ಲ, ಸಾಮಾನ್ಯವಾಗಿ ಇಲ್ಲಿ ಅಲ್ಲ, ನೀವು ಬೆಲ್ಲು ಹೊಡೆದ ಮೇಲೂ ಮಾತಾಡ್ತಾ ಇರುವಂತಹ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯಕ್ಕೆ ಚ್ಯುತಿ ತರಬಾರ್ದು ಅಂತ ಹೇಳಿ ನಾನು ಸಹ ಇಲ್ಲದಿದ್ರೆ ನೀವು ಹೇಳಿದ ತಕ್ಷಣವೇ ಕೂತ್ಕೊಳ್ಳುವಂತಹ ವ್ಯಕ್ತಿಯ ನಾನು. ನಮಗೂ ಮತ್ತೊಂದು ಕೊನೆಯ ಅವಕಾಶ ಹಾಗಾಗಿ ಮುಗಿತಾ ಬಂತು. ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿ ಕೊಡಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತಾ
ಒಂದೆರಡು ಸಂಗತಿ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಸಭಾಪತಿಗಳೇ. ಈ 10-11 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ NDA ಸರ್ಕಾರ ಬಂದ ಮೇಲೆ 25 ಕೋಟಿ ಜನ ಬಡತನದ ರೇಖೆಯಿಂದ ಮೇಲೆ ಬಂದಿದ್ದಾರೆ ಅಂತ ಹೇಳಿ. ಆದರೆ ಅದು ಎಂತಹ ಸಾಧನೆ! 32 ಲಕ್ಷ ಹೊಸ ಮನೆಗಳನ್ನು, 4 ಕೋಟಿ ಮನೆಗಳನ್ನು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಕಟ್ಟಿಕೊಟ್ಟಿದೆ ಬಡವರಿಗೆ. 12.5 ಕೋಟಿ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೆ. 10 ಕೋಟಿ ಮನೆಗಳಿಗೆ LPG ಕನೆಕ್ಷನ್ ಕೊಟ್ಟಿದ್ದಾರೆ.